ಬಂಗಾರಪೇಟೆ ತಾಲೂಕா டி.கே. ஹாலி வேளாங்கண்ணி காலனி சர்வே நம்பர் 57 நிலத்திற்கு சொந்தக்காரரான திரு சேதுராமன் அவர்கள் வீடு கட்ட லே அவுட் உருவாக்கினார். ஆனால் அந்த நிலத்தில் ராஜகால்வாய் வருவதாக அவரை சிலர் பண ரீதியாகவும் மன ரீதியாகவும் அழுத்தம் கொடுப்பதாகவும், எனக்கு ஏதேனும் உடல் ரீதியாக பாதிக்கப்பட்டால் அதற்கு காரணம் எனக்கு மன ரீதியாகவும் பண ரீதியாகவும் தொல்லை கொடுத்தவர்களே காரணம் என்று பத்திரிகையாளர் சந்திப்பை நடத்தினார். இந்த பத்திரிகை சந்திப்பில் ஹியூமன் ரைட்ஸ் திரு ராஜன், தலித் தலைவர் திரு அன்பரசன், அம்பேத்கர் பற்றாளர் திரு கருணாகரன் உள்ளிட்டோர் பத்திரிகையாளர் சந்திப்பில் கலந்து பேசினர். எனக்கு எதனா எஃபெக்ட் ஆச்சுன்னா இந்த 7 பேர் தான் காரணம். எனக்கு எதனா எஃபெக்ட் ஆச்சுன்னா இந்த 7 பேர் தான் காரணம். எனக்கு எதனா எஃபெக்ட் ஆச்சுன்னா இந்த 7 பேர் தான் ಕಾರಣ. ನೈಟ್ ಟೈಮಲ್ಲಿ ಒಂದು ರೌಂಡ್ ಆರಾಮಿದ್ದೀರಾ? ನೀನ್ ಯಾಕೆ ಅಲ್ಲಿಂದ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನಾನು ಹೇಳೋದು ರಾಜಕಾಲುವೆ ಬಗ್ಗೆ ಮಾತಾಡಿದ್ರೆ ಗರ್ಲ್ ಫ್ರೆಂಡ್ ಗೊತ್ತಾ? BML ಗರ್ಲ್ ಫ್ರೆಂಡ್ ಹೋಗಿ CM ಹತ್ರ ಮಾತಾಡಿ. ಫಸ್ಟ್ ಗರ್ಲ್ ಫ್ರೆಂಡ್ ಅಲ್ಲಿ ರಾಜಕಾಲುವೆ ಇದೆ, ಮಿಲಿಟರಿ ಕ್ಯಾಂಟೀನ್ ಮುಂದ್ಗಡೆ ರಾಜಕಾಲುವೆ ಇದೆ, ಮನೆಗಳು ಕಟ್ಬಿಟ್ಟಿದ್ದಾರೆ. 57 ಅಲ್ಲಿ ಮಾತ್ರ ರಾಜಕಾಲುವೆ ಇದೆಯಾ? ಒಂದು ಚೂರಿದೆ. ಆಮೇಲೆ ಅದೇ 105 ಹೋಗಿ, ಆಮೇಲೆ ಶ್ರೀನಗರ್ ಹೋಗಿ ಪೂರಾ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಯಾವಾಗಲ್ಲ ಅದೆಲ್ಲ ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ಬರೀ 57 ಅಣ್ಣ ಸೇದರಾಮಣ್ಣ ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು 2 ಸಲ ಮಾತಾಡಿದೆ ನಮ್ಮ ಬ್ರದರ್ಗೆ, ಬಾಬುಗೆ, ಮುನ್ಸಿಪಾಲಿಟಿಯಲ್ಲಿ ಹೇಳಿದ್ದೀನಿ. ಈಗ ನಾನು ಅದೇ ನೈಟ್ ಹೇಳಿದೆ, ಸುಮ್ನೆ ಬೇಡ ಬಾ, ಎಲ್ಲ ಹಣ ಹಾಕ್ಬಿಟ್ಟಿದೀವಿ, ನೀನ್ ಬಂದು 101% ಮನೆ ಡಮಾಲಿಸ್ ಮಾಡ್ತೀನಿ. ಇದು ಇವ್ರದ್ದು ಏನಾಯ್ತು? ಮಸ್ದಾದು ಅದು ಡಮಾಲಿಸ್ ಆಯ್ತಾ ಇಲ್ವಾ? ಕಮಲ್ ಮಾಡಿದಾರ? ಇಲ್ಲಿ ನಂದೇ ಇದೆ ಮನೆ, ಮಾಡ್ಲಿ, ನಾನು ನೋಡ್ತೀನಿ. ನಾನ್ ಕಾನೂನು ವಿರೋಧ ಮಾತಾಡಿಲ್ಲ. ಈಸ್ ಮೈ ಫ್ರೆಂಡ್. ಕಟಿಂಗ್ ಶಾಪ್ ಅಲ್ಲಿ ಒಬ್ಬ ಬಂದು ಕಟಿಂಗ್ ಮಾಡ್ಬಿಟ್ಟಿದ್ದಾನ. 250 ಕೆರೆ ಹ್ಯೂಮನ್ ರೈಟ್ಸ್ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಹುಡುಗ. ನಾನು ಒಳಗಡೆ ಹೋಗ್ತೀನಿ, ಏನೇ ಆದ್ರೆ ಹ್ಯೂಮನ್, ನಾನು 50 ರೂಪಾಯಿ ಕೊಟ್ಟೆ. ಇಲ್ಲೆಲ್ಲ ಹೇಳ್ಬೇಡಪ್ಪ, ನ್ಯಾಷನಲ್ ಲೀಡ್ರು, ಸ್ಟೇಟ್ ಲೀಡರ್, ಹ್ಯೂಮನ್ ರೈಟ್ಸ್ ಎಲ್ಲ ಹೋಗಿ ಡೆಲ್ಲಿ ಹೋಗ್ಬೇಕು. ಐ ಎಮ್ ಇನ್ KGF. ನ್ಯಾಷನಲ್ ಲೀಡರ್ ಡೆಲ್ಲಿಯಲ್ಲಿ ಇರ್ಬೇಕು, ಅಮಿತ್ ಶಾ ಕೂತ್ಕೊಂಡು ಟಿಫನ್ ಮಾಡ್ಬೇಕು. ನನ್ನ ಫೇಸ್ಬುಕ್ ಅಲ್ಲಿ ಇವರಿದ್ದಾರೆ, ಟ್ರಂಪ್. ಈಸ್ ಮೈ ಕ್ಲೋಸ್ ಫ್ರೆಂಡ್. ಅಣ್ಣ ಅವ್ರಿಗೆ ಗೊತ್ತಾ, ನೈಟ್ ಟೈಮಲ್ಲಿ ಗುಡ್ ನೈಟ್ ಮೆಸೇಜ್ ಹಾಕ್ತಾರೆ, ನಾನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅನ್ನ ಹಾಕ್ತಾ ಇದ್ದೀನಿ. ಏನಾದ್ರೂ ಮಾತಾಡಕ್ಕಾಗುತ್ತಾ? ಇಲ್ಲ. ಇಲ್ಲಿಂದ ಅಲ್ಲಿ ಮೈಲ್, ಅಲ್ಲಿ ಮೈಲ್, ಒಂದು ಮೈಲ್. ಈಗ ನಮ್ ಸಾರ್ ಇದ್ದಾರೆ, ಕೃಷ್ಣ ಬೈರೇಗೌಡ, ಅವರು ನಮ್ ಬಾಬುಗೆ ಫೇಸ್ಬುಕ್ ಅಲ್ಲಿ ಇದ್ದಾರೆ. ನನಗೆ ಅಮಿತ್ ಶಾ ಇದ್ದಾರೆ. ನನಗೆ ಯಾರಿದ್ದಾರೆ ಫೇಸ್ಬುಕ್ ಅಲ್ಲಿ? ಅಮಿತ್ ಶಾ ಇದ್ದಾರೆ. ಇವ್ರಿಗೆ ಅಲ್ಲಿ ಹೋಗಿ ಇವ್ರು ದೂರ ಕೊಡ್ಲಿ, ನಾನು ಸಾರ್ ಹತ್ರ ಹೋಗಿ ಮಾತಾಡ್ತೀನಿ. ಇಡೀ ರಾಜ್ಯದಲ್ಲಿ ಬೆಲೆಗೆ ಸುದ್ದಿ ನೋಡಿದೀರಾ? 300 crores ಇನ್ಕಮ್ ಟ್ಯಾಕ್ಸ್ ಬ್ಲಾಕ್ ಮಾಡಿದೆ. ಯಾರ್ದು? ಮಾನ್ಯ ಮುಖ್ಯಮಂತ್ರಿದು. ಇದನ್ನು ಹೋಗಿ ಕೇಳ್ಬೇಕಲ್ಲಿ. ಭೂ ಕಳ್ಳರು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ 300 crores ಬ್ಲಾಕ್ ಆಗಿದೆ. ಇಲ್ಲಿ ಯಾರೋ ಲೈನ್ ಇಂದ ಬಂದು ಒಂದು 10 ಲಕ್ಷ ಕೊಟ್ಬಿಟ್ಟು ಲೇಔಟ್ ಮಾಡ್ತಾ ಇದ್ರೆ ಏನಪ್ಪ ನ್ಯಾಯ ಇದು? ಹೊಟ್ಟೆ ಮೇಲೆ ಹೊಡಿಬೇಡ. ದಲಿತರು ಮನೆ ಕಟ್ತಾ ಇದಾರೆ. ನಮ್ದು 2 ಸೈಟ್ ಇದೆ ಅಂತ ಹೇಳಿದ್ರು, ಅದನ್ನು ಡಿಸ್ಕಸ್ ಆಗಿದೆ. ಅನ್ಬರ್ಸ್ ಸೈಟ್ ಇದೆಯಾ, ಹಣ ಇದೆಯಾ? ನಾನು ಎಲ್ಲಿನೋ ಹೋಗಿ ಇಲ್ಲಿ ತೋರ್ಸೋದೇ ಇಲ್ಲ. ಎಲ್ರಿಗೂ ಗೊತ್ತು. ಯಾವ ಕಚೇರಿನಲ್ಲಿ ಒಂದೇ 1 ರೂಪಾಯಿ ಯಾರನ್ನ ಕೊಟ್ಟಿದೆ ಅನ್ಬರ್ಸಿದ್ರೆ ಮೊಟ್ಟೆ ಹೊಡಿಬಿಡ್ತೀನಿ ನಾನು. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಜಾಸ್ತಿ ಆಗ್ಬಿಡಿದೆ ಯೂಟ್ಯೂಬ್ದು. ಬೇಡ, ಏನೋ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗಿ. ಕಾರ್ಯಕ್ರಮಗಳಲ್ಲಿ ಹೋಗಿ ಮಾಡಿ 1000 ಸಿಗುತ್ತೆ. ಬಿರಿಯಾನಿ ತಿನ್ನು, ಚಿಕನ್ ಬಿರಿಯಾನಿ, ಆಂಬೂರಿ ಬಿರಿಯಾನಿ. ಸುಮ್ನೆ ಬರೋದು. ಈ ರಾಜಕಾಲುವೆ ಇದೆ, ಆ ಏರಿ ಇದೆ, ಅದಕ್ಕೆ DC ಇದ್ದಾರೆ. ಈ ಭಾಸ್ಕರ್ ಇದ್ದಾರೆ. ಭಾಸ್ಕರ್ ನಾನು ಅಫಿಷಿಯಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಚೇರ್ಮನ್ ಇದ್ದಾರೆ. ಇದು ಚೇರ್ಮನ್ ಮೇಲೆ ಕೆಲವರಿಗೆ ಆಗಲ್ಲ. ಅವ್ರು KGF ಇಂದ ಬಂದು ಇಲ್ಲಿ ಚೇರ್ಮನ್ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಾವು ಕಂಟೆಸ್ಟ್ ಮಾಡ್ಬೋದು. ಯಾಕೆ KGF ಅವರು ಇಲ್ಲಿ ಚೇರ್ಮನ್ ಆಗ್ಬೋದಾ? KGF ಅವರು ಇಲ್ಲಿ ಬಂದು ಸೈಟ್ ತಗೊಂಡು ಮನೆ ಕಟ್ಬಹುದಾ? ಇದೆಲ್ಲ ನಾನು ಕ್ಲಿಯರ್ ಆಗಿ ಫ್ರೆಂಡ್ಶಿಪ್ ಆಗಿ ಹೇಳ್ತಾ ಇದ್ದೀನಿ. ಇವರು ರೆವಿನ್ಯೂ ಮಿನಿಸ್ಟರ್ ಲೆಟರ್ ಕೊಟ್ರೆ ನಾನು ರೆವಿನ್ಯೂ ಮಿನಿಸ್ಟರ್ ಲೆಟರ್ ಬರ್ತೀನಿ. ಇವರು ಮೋದಿ ಹತ್ರ ಟಿಫನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಹೋಗಿ ಮೋದಿಗೆ ಟಿಫನ್ ಮಾಡ್ತೀನಿ. ಇವ್ರು ಅಮಿತ್ ಶಾ ಲೆಟರ್ ಬರೆದ್ರೆ ನಾನು ಅಮಿತ್ ಶಾ ಲೆಟರ್ ಬರೀತೀನಿ. ದಯವಿಟ್ಟು ಈ ಕಡೆ ಬರಬಾರ್ದು. ನಿಮ್ದು ನಮ್ದು ಕೆಲಸ BJML ಅಲ್ಲಿ ಇದೆ. 3000 ಲ್ಯಾಂಡ್ ಇಲ್ಲ ಅಲ್ಲಿ. ಆ ಸುಜಾತ 523 acres ಯಾರ್ದು? ತಹಸೀಲ್ದಾರ್ದು. ಅದ್ರ ಬಗ್ಗೆ ಮಾತಾಡ್ಬೇಕು. ಅದ್ರ ಒಂದು ಹ್ಯಾಂಡ್ ಬಿಲ್ ಆಗ್ಬೇಕು. ನಾನು ಹಾಕಿದ್ದೀನಿ, ನಾನು ಮಾತಾಡ್ತಿದ್ದೀನಿ. ஏன்னா என் கை கொஞ்சம் சுத்தமாக இருந்துடுறாங்களா? அது மாதிரி என் பேர்ல 1/2 இன்ச் கூட இல்லையா? KGF தாலுக்கு வச்சுக்கின்னு நம்மளும் ஒரு அரக்கே இதுல பூமாதேவி சுஜாதா ஊர்லக்கார பணக்காரன் வேலூர்காரனுக்கு எழுதி இருக்குது, வீக்கட்டாக்காரனுக்கு எழுதி இருக்குது. இது என்கிட்ட கேட்டா டாக்குமெண்ட் கொடுக்கும் பாபுக்கு. வீக்கட்டாக்காரன் வந்துக்கிறான்,
எங்க கர்நாடகாவுக்கு வேலூர்காரன் வந்துக்கிறான், இங்க வாங்கிக்கிறான் லேண்டு. அதனால அதிகமா பேச விரும்பல. இனிமே அவரு போராட்டம் பண்ணா நானும் போராட்டம் தான், அவரு போராட்டம்னா நானும் போராட்டம். ஏன்னா எந்த சைட் இருக்குதுங்க, இதான் நான் சொல்லுவேன். தைரியமா கேள்வி பாருங்க, சைட் பர்ச்சேஸ் பண்ணுங்க, ஒரு பிரச்சனையும் இங்க இல்ல. இப்ப இன்னொரு எக்ஸாம்பிள் சொல்றேன். ஒருத்தர் லேண்ட் வாங்கினா பக்கத்துல கராப் இருந்தா யாருக்கு சொந்தம்? அது சொந்த இடம். ಕರಾಬ್ ಪಕ್ಕದಲ್ಲಿ இருந்தா சொந்தம் ಅದು. ಇದು ಕಾನೂನು. ಇಲ್ಲಿ ಬಂದು ಕಾನೂನು ಉಲ್ಲಂಘನೆ ಮಾಡಬೇಡ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಟ್ರೆಸ್ ಪಾಸ್ ಮಾಡಿದಿರಿ ಆಲ್ರೆಡಿ. ದಯವಿಟ್ಟು ಬಿಸ್ನೆಸ್ ಇಲ್ಲಿ ಸ್ಪಾಯ್ಲ್ ಮಾಡಬೇಡಿ ದಯವಿಟ್ಟು. ಇಲ್ಲ ಅಂಡರ್ಸ್ಟ್ಯಾಂಡ್ ಹೋಗಿ. ಎಷ್ಟು ಖಾತೆಗಳು ಮಾಡಿದ್ದಾರೆ 20 ವರ್ಷ ಮುಂದೆ ಅಣ್ಣ ಗೊತ್ತು. ಬಿಜೆಎಂ ನಡೆದು SBI ಅಲ್ಲಿ ಲೋನ್ ಆಗಿದೆ, ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ಆಗಿದೆ. ಇದನ್ನ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಬನ್ನಿ ನಮ್ಮ ಹತ್ರ ಐಡಿಯಾ ಕೇಳುವ, ನಾನೇ ಕೊಡ್ತೀನಿ. ರೋಲ್ ಕಾಲ್ಗೆ 1 ಅವರ್ ಮಾತಾಡಿ ಡಾಕ್ಯುಮೆಂಟ್ ಬಂದು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಎಲ್ರು. ಯೂಟ್ಯೂಬ್ ಸೇರ್ಸ್ ಹೇಳ್ತೀನಿ ನಾನು. ಸುಮ್ನೆ ಬರೋದು ಬೇಡ. ಆದ್ರೆ ಮಾಡ ಚೆನ್ನಾಗಿದೆ. DK ಅಲ್ಲಿ ಪಂಚಾಯತ್ ಚೆನ್ನಾಗಿ ನಡೀತಾ ಇದೆ. ಏನಾದ್ರು ತಪ್ಪಾಗಿದ್ರೆ DC ಹೋಗಿ. ಸರ್ಕಾರ 1.5 ಲಕ್ಷ ಖರ್ಚು ಸಂಬಳ ಕೊಡುತ್ತೆ. ಅವ್ರು ನೋಡ್ತಾ ಇದಾರೆ. ಎಲ್ರು ಬರೋದು ಇಲ್ಲಿ ಬೋಕಸ್, ಅಲ್ಲಿ ಬೋಕಸ್, ಎಲ್ಲಿ ಬೋಕಸ್. ಏನಪ್ಪ ಬೋಕಸ್? ನಾವು ಫಸ್ಟ್ ಕರೆಕ್ಟ್ ಆಗಿ ನಾವು ನೋಡ್ಬೇಕು. ಯಾಕೆ ಇಷ್ಟು ನಾನು ಟೆನ್ಷನ್ ಆಗಿ ಮಾತಾಡ್ತೀನಿ ಗೊತ್ತಾ ಕಮಲ್? 15 ಲಕ್ಷ ಅಲ್ಲ ಹೋಗ್ಬಿಟ್ರೆ ನಾನು ಎಲ್ಲಿ ಹೋಗೋದು? ನಾನು ಯಾವ ತಹಸೀಲ್ದಾರ್ ಆಫೀಸ್ ಕೂತ್ಕೊಂಡು ಕಾಸು ಕೇಳಲ್ಲ. ಅದಕ್ಕೆ ಇದು ಅಡ್ವೈಸ್, ದಯವಿಟ್ಟು ಬಿಸ್ನೆಸ್ ಸ್ಪಾಯ್ಲ್ ಮಾಡಬೇಡಿ. ಏನಾದಿದ್ರೆ ಹೋಗಿ. ಬಂಗಾರಪೇಟೆಯಲ್ಲಿ ರಾಜಕಾಲ ಮೇಲೆ 300 ಮನೆಗಳಿದೆ ಅಂತೆ. ಮಾತಾಡಕ್ಕಾಗುತ್ತಾ? ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾಬ್ ಎನ್ಕ್ವೈರಿ ಆಗ್ತಾ ಇದೆ, ಅಲ್ಲಿ ಹೋಗಿ ಹ್ಯೂಮನ್ ರೈಟ್ಸ್ ಮಾತಾಡ್ಬೇಕು. ಫಾರೆಸ್ಟ್ ಇದು ತಪ್ಪ ಇದೆ ಇಲ್ವಾ ಅಂತ. ಅದು ವೆಯ್ಟ್. ಇಲ್ಲಿ ಪಾಪ ಏನೋ ಟೀಸಲ್ ಕೆಲಸ ಮಾಡೋರು, ನಮ್ಮಂತ ಕೂಲಿ ಕೆಲಸ ಮಾಡೋರು ಏನೋ ಹಣ ಕೊಟ್ಬಿಟ್ರೆ ಇಲ್ಲಿ ಬಂದು ಏನಪ್ಪಾ ಇದು ಇದಾರೆ. ನೆಕ್ಸ್ಟ್ ಏನು ಮಾಡಬೇಡ, ದಯವಿಟ್ಟು ಬಿಟ್ಬಿಡೋಣ. ಇಲ್ಲಾಂದ್ರೆ ಅವ್ರಿಗೆ ಏನೋ ಓಪನ್ ಆಗಿ ಮಾತಾಡ್ಬಿಡಿ. ನೀವು ಅಮೌಂಟ್ ಬೇಕಾ ಬಂದು ಕೇಳಿ ನನ್ನ ಹತ್ರ, ನಾನೇ ಕೊಡ್ತೀನಿ. ಏನೋ ರಾಲಿ ಮಾತ್ರ ಇಟ್ಕೊಳ್ಳಿ 10,000, ಇಲ್ಲ ಕಾರ್ಯಕ್ರಮ ಮಾತ್ರ ಇಟ್ಕೊಳ್ಳಿ 10,000. ಇಲ್ಲಾಂದ್ರೆ ಗೋವಾ ಹೋಗ್ತೀರಾ ಯೂಟ್ಯೂಬ್, ಬನ್ನಿ ನಾನೇ 5,000 ಕೊಡ್ತೀನಿ, ಹೋಗ ಮಜಾ ಮಾಡ್ಕೊಂಡ್ ಬಾ. ಸುಮ್ನೆ ನೆಕ್ಸ್ಟ್ ಟೈಮ್ ಎಲ್ಲ ಬಂದು ಇಲ್ಲಿ ತೊಂದರೆ ಕೊಡ್ಬೇಡ. ಇದು ಅಡ್ವೈಸ್. ನಾವು ಕಾನೂನು ವಿರೋಧವಾಗಿ ನಾವು ಹೋಗಲ್ಲ. ಕಾನೂನು ಪ್ರಕಾರ ಕಾನೂನನ್ನು ಫಾಲೋ ಮಾಡ್ತೀನಿ. ಭಾಸ್ಕರ್ ಕರೆಕ್ಟ್ ಆಗಿದ್ದಾರೆ, ನನ್ನ ಫ್ರೆಂಡ್ ಚೇರ್ಮನ್ ಅವರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ.